ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. SSLC ಒಂದು ರಿವ್ಯಾಲ್ಯೂಯೇಷನ್ ಸಂಬಂಧಿಸಿದಂತೆ ಈಗಾಗಲೇ ವಿಡಿಯೋನ ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ರೀಟೋಟಲ್ ಮಾಡೋದಕ್ಕಾಗಿ ನಾವು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಪ್ರೊಸೀಜರನ್ನು ಇಲ್ಲಿ ನಾವು ಅಪ್ಲೋಡನ್ನು ಮಾಡ್ತೇವೆ. ಸೊ ಆತ್ಮೀಯರೇ, ಮುಂಬರೋ ದಿನಗಳಲ್ಲಿ ನಾವು ಈ ರಿವ್ಯಾಲ್ಯೂಯೇಷನ್ ಮಾಡಿರುವಂತಹ ಒಂದು ಪೇಪರ್ಸು ರಿಸಲ್ಟ್ ಯಾವಾಗ ಬರ್ತದೆ, ಜೊತೆಯಲ್ಲಿ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಹೆಚ್ಚಿನ ಅಂಕಗಳು ಬಂದಾಗ ನಿಮ್ಮ ಅಮೌಂಟ್ ಯಾವ ರೀತಿ ಕ್ರೆಡಿಟ್ ಆಗುತ್ತೆ, ಜಮಾ ಆಗುತ್ತೆ, ಸೊ ಈ ರೀತಿಯ ಒಂದಿಷ್ಟು ಅಪ್ಡೇಟನ್ನು ಬಂದಾಗ ಇಲಾಖೆಯಿಂದ ಆ ಮಾಹಿತಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ತೇವೆ. ಈ ಒಂದು ಅಪ್ಡೇಟೆಡ್ ಮಾಹಿತಿ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ SSLC ರೀಟೋಟಲಿಂಗ್ ಆಗಿ ಅರ್ಜಿಯನ್ನು ಸಲ್ಲಿಸೋಣ ಅಂತ. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ SSLC ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಆ ಒಂದು ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಈ ರೀತಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿನ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಇಂಟ್ರೊಡಕ್ಷನ್ ಸರ್ವಿಸ್ ಆ್ಯಂಡ್ ಸ್ಕೀಮ್ಸ್, ಆನ್ಲೈನ್ ಸರ್ವಿಸಸ್ ಆ್ಯಂಡ್ ಮತ್ತು ಡಾಕ್ಯುಮೆಂಟ್ಸ್ ಅಂತ ಇದೆ. ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಆಗ ನಿಮಗೆ SSLC 2024 ಎಕ್ಸಾಮ್ 1 ಫೋಟೋಕಾಪಿ ರೀಟೋಟಲಿಂಗ್ ಅಂತ ಒಂದು ಲಿಂಕ್ ಇದೆ. ಸೊ ಆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ SSLC 2024 ಎಕ್ಸಾಮಿನೇಷನ್ 1ನ ಒಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಬಾಟಮ್ನಲ್ಲಿ ಏನಿದೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ SSLC 2024 ಎಕ್ಸಾಮಿನೇಷನ್ ಒಂದಿಷ್ಟು ಮೆನು ಬರ್ತದೆ. ಈಗಾಗಲೇ ಒಂದು ಮೆನುವಿನಲ್ಲಿರುವಂಥದ್ದು ಫೋಟೋಕಾಪಿ ಇರ್ಬೋದು, ರಿವ್ಯಾಲ್ಯೂಯೇಷನ್ಸ್ ಇರ್ಬೋದು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೇವೆ. ಈ ವಿಡಿಯೋದಲ್ಲಿ ರೀಟೋಟಲಿಂಗ್, ಸೊ ಎರಡನೇ ಆಪ್ಷನ್ಸ್ ಇದೆ. ಎರಡನೇ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ರೀಟೋಟಲಿಂಗ್ ಆಗಿ ಅರ್ಜಿಯನ್ನು ಓಪನ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕ್ಲಾರಿಟಿ ಏನಂದರೆ ರಿವ್ಯಾಲ್ಯೂಯೇಷನ್ ಮಾಡುವಾಗ ನಮಗೆ ಫೋಟೋಕಾಪಿ ತರಿಸುವಂಥದ್ದು ಅವಶ್ಯಕತೆ ಇದೆ. ನೀವು ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಲಿಲ್ಲ ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡ್ಬೋದು. ಈಗ ಒಂದು ಪ್ರಶ್ನೆ ಇದೆ, ಸರ್ ಹಾಗಾದರೆ ರೀಟೋಟಲಿಂಗ್ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಫೋಟೋಕಾಪಿಯನ್ನು ತರಿಸ್ಬೇಕಾ ಅಥವಾ ತರಿಸಬಾರ್ದಾ? ಒಂದೊಂದು ಬಿಗ್ ಕ್ವಶನ್ಸ್ ಇದೆ, ಅದನ್ನು ಲೈವ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಕ್ಲಿಯರ್ ಮಾಡಿರ್ತೀನಿ. ಈಗ ನಾನು ಯಾವ ನಂಬರನ್ನು ಎಂಟ್ರಿ ಮಾಡ್ತೀನಿ ಅಂದರೆ, ಒಂದು ಇಲ್ಲಿ ಫೋಟೋಕಾಪಿಯನ್ನು ತರಿಸದೇ ಇರುವಂಥದ್ದು, ಫೋಟೋಕಾಪಿಯನ್ನು ಪಡೆದುಕೊಳ್ಳದೇ ಇರುವಂಥ ಮಗುವಿನ ಒಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಆವಾಗ ಏನಾಗುತ್ತೆ ಅಂದರೆ, ಯು ಮಸ್ಟ್ ಅಪ್ಲೈ ಆ್ಯಂಡ್ ಪೇ ಫಾರ್ ಫೋಟೋಕಾಪಿ ಬಿಫೋರ್ ಅಪ್ಲೈಯಿಂಗ್ ಫಾರ್ ರೀಟೋಟಲಿಂಗ್. ಇಲ್ಲೂ ಭಾಳ ಕ್ಲಿಯರ್ ಇದೆ. ನೀವು ರೀಟೋಟಲಿಂಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಫೋಟೋಕಾಪಿಯನ್ನು ತರಿಸ್ಕೊಳ್ಬೇಕಾಗ್ತದೆ. ಇದು ಭಾಳ ಕ್ಲಿಯರ್ ಆಗಿರುವಂಥದ್ದು ಆಯಿತು. ಈಗ ಬನ್ನಿ ನೋಡ್ತಾ ಹೋಗೋಣ. ಈಗಾಗಲೇ ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥ ಮಗುವಿನ ಒಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ರೀಟೋಟಲಿಂಗ್ ಆಗಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ಫೀಸ್ ಇದೆ ಬನ್ನಿ ನೋಡ್ತಾ ಹೋಗೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈಗಾಗಲೇ ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥ ಮಗುವಿನ ಒಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ವ್ಯೂ ಅಂತ ಕೊಡ್ತೇನೆ. ಸೊ ವ್ಯೂ ಅಂತ ಕೊಟ್ಟಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಓಪನ್ ಆಯಿತು. ಎರಡು ಡಿಫರೆನ್ಸನ್ನು ಮಾಡಿ ತೋರಿಸಿದ್ದೆ ನಾನು. ಈಗಲೇನಿದೆ ಅಂದರೆ ಯಾವೆಲ್ಲ ವಿಷಯಕ್ಕಾಗಿ ಒಂದು ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಆ ವಿಷಯಗಳ ರೀಟೋಟಲಿಂಗಾಗಿ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ವಿಷಯಕ್ಕಾಗಿ ನೀವು ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ ಆ ಒಂದು ವಿಷಯದ ರೀಟೋಟಲಿಂಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಕ್ಲಿಯರ್. ಸೊ ಬನ್ನಿ ನೋಡ್ತಾ ಹೋಗೋಣ. ಸದರಿ ಮಗು ಏನಿದೆ ಅಂದರೆ 4 ವಿಷಯದ ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸುವುದರಿಂದ 4 ವಿಷಯದ ರೀಟೋಟಲಿಂಗ್ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ನೀವು ಎಷ್ಟು ಫೋಟೋಕಾಪಿಯನ್ನು ಸಲ್ಲಿಸಿದರೆ ಅಷ್ಟು ನೀವು ರೀಟೋಟಲಿಂಗ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಂತೇನಿಲ್ಲ, ಬಟ್ ಅಷ್ಟು ಮ್ಯಾಕ್ಸಿಮಮ್ ನೀವು ಅಷ್ಟು ವಿಷಯಗಳ ರೀಟೋಟಲಿಂಗ್ ಆಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಹಿಂದಿ ವಿಷಯದ ಒಂದು ರೀಟೋಟಲಿಂಗ್ ಸಲುವಾಗಿ ಎಸ್ ಅಂತ ಮಾಡಬೇಕು. ಇಲ್ಲಿ ಎಸ್ ಅಂತ ನೋಡಿರುತ್ತೆ, ಎಸ್. ಸೊ ಆಮೇಲೆ ಎರಡನೇದು ನೋಡಿ, ಇಲ್ಲಿ ಗಮನಿಸಬೇಕು. ನಾನು ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೆ, ಫೋಟೋಕಾಪಿಗಾಗಿ 400 ಇದೆ, ರಿವ್ಯಾಲ್ಯೂಯೇಷನ್ಗಾಗಿ 800 ಇದೆ. ಈಗ ಒಂದು ಸಲ ನೀವು ಫೋಟೋಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದರೆ ರೀಟೋಟಲಿಂಗಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ನಿಮಗೆ 0 ಅಮೌಂಟ್ ಬರುತ್ತೆ. ಇಟ್ ಈಸ್ ವೆರಿ ಕ್ಲಿಯರ್. ನಿಮಗೆ ಫೋಟೋಕಾಪಿಗಾಗಿ ಇರುವಂಥ 400 ಅಮೌಂಟು, ರೀಟೋಟಲಿಂಗಾಗಿ ನಿಮಗೆ ಅಮೌಂಟ್ ಇಲ್ಲ, ದಟ್ ಈಸ್ 0. ಒಂದು ವೇಳೆ ನೀವು ರಿವ್ಯಾಲ್ಯೂಯೇಷನ್ ಮಾಡಬೇಕಾದಾಗ 800 ರುಪೀಸ್ ಪರ್ ಪೇಪರ್ ಇದೆ. 400 ಫೋಟೋಕಾಪಿ ಆಯಿತು, ಅದರ ಪ್ಲಸ್ 800 ಅಂದರೆ 1200 ಬರುತ್ತೆ. ಬಟ್ ರೀಟೋಟಲಿಂಗ್ ಹಾಕುವಾಗ ಕೇವಲ 400 ಫೋಟೋಕಾಪಿಗೆ ಬಂತು, ಇನ್ನು ಇದು 0. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸ್ಕ್ರೀನಲ್ಲಿ 0 ಇದೆ ನೋಡಿ. 2 ವಿಷಯ ಬಂದಾಗ ಅಲ್ಲೂ ಕೂಡ 0 ಇದೆ, 3ನೇ ವಿಷಯ ಬಂದಾಗ ಅಲ್ಲೂ ಕೂಡ 0 ಇದೆ, 4ನೇ ವಿಷಯ ಬಂದಾಗ ಅಲ್ಲೂ ಕೂಡ 0 ಇದೆ.
ಸೊ ಈ ರೀತಿ ಒಂದು ಕ್ಲಿಯರ್ ಇದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್. ರಿವ್ಯಾಲ್ಯೂಯೇಷನ್ಗಾಗಿ ಪ್ರತಿ ವಿಷಯಕ್ಕೆ 800 ರೂಪಾಯಿ 800 ರುಪೀಸ್ ಫೀಸ್ ಇದೆ. ರೀಟೋಟಲಿಂಗ್ ಸಲುವಾಗಿ ಫೀಸ್ ಇಲ್ಲ, ಬಟ್ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ನೀವು ಸಲ್ಲಿಸಲೇಬೇಕಾಗ್ತದೆ. ಸೊ ಈ ರೀತಿಯನ್ನು ಮಾಡಿ ನೀವೇನು ಮಾಡಬೇಕಾಗುತ್ತೆ, ಕೆಳಗಡೆ ಏನೆಲ್ಲ ಇನ್ಫಾರ್ಮೇಷನ್ ಅಂದರೆ ಮೊಬೈಲ್ ನಂಬರ್ ಇದೆ, ರೀಸನ್ ಆಫ್ ರೀಟೋಟಲಿಂಗ್. ಯಾಕೆ ರೀಸನನ್ನು ಹೇಳಬೇಕು ಅಂದರೆ ನೀವು ಫೋಟೋ ಕಾಪಿಯಲ್ಲಿ ನೋಡಿದಾಗ ವ್ಯತ್ಯಾಸ ಇದೆಯಾ ಅಂತ ನೀವು ಮೆನ್ಷನ್ ಮಾಡಿದರೆ ಅಲ್ಲಿ ಮೆನ್ಷನ್ ಮಾಡಬೇಕು. ಟೋಟಲ್ ಇರೋದು ಇಷ್ಟು ಬಟ್ ಬಂದಿರೋದು ಇಷ್ಟು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಡ್ರೆಸ್ಸನ್ನು ಕೊಡಿ, ಪಿನ್ ಕೋಡ್ ಕೊಡಿ. ಇಲ್ಲಿ ಯಾವುದೇ ರೀತಿ ಅಮೌಂಟು ಪೇ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಈ ರೀತಿ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ರೀಟೋಟಲಿಂಗ್ ಸಲುವಾಗಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸ್ಬೋದು. ಸೊ ರೀಟೋಟಲಿಂಗ್ ಆದ ಮೇಲೆ ನಿಮ್ಮ ಒಂದು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, ಟೆಕ್ಸ್ಟ್ ಮೆಸೇಜು. ಮತ್ತು ನೀವು ಲಾಗಿನ್ ಆಗಿ ನೀವು ನೋಡ್ಕೋಬೋದು. ಸೊ ಲಾಗಿನ್ ಆಗಿ ನೀವೇನು ಮಾಡಬೇಕು, ಮತ್ತೆ ನೀವು ಇಲ್ಲಿ ಬರಬೇಕು. ಇಲ್ಲಿ ಹೋಮ್ ಪೇಜಿಗೆ ಬಂದಾಗ ನಿಮಗೆ ಇಲ್ಲಿದೆ ಏನಂದರೆ ಮತ್ತು ಇಲ್ಲಿ ಅಪ್ಲೈ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಅಲ್ಲಿ ಬಂದಾಗ ನೀವು ಅಪ್ಲಿಕೇಶನ್ ರಿವ್ಯಾಲ್ಯೂಯೇಷನ್ ಆಯಿತು, ರೀಟೋಟಲಿಂಗ್ ಆಯಿತು. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆ. ಆಮೇಲೆ ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಯಾವುದೇ ಒಂದು ಅಪ್ಲಿಕೇಶನಿನ ಒಂದು ಸ್ಟೇಟಸನ್ನು ನೋಡಬೇಕಾದಾಗ ಅಲ್ಲಿ ಕೂಡ ನೀವು ನೋಡಲಿಕ್ಕೆ ಸಾಧ್ಯ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂಥ 10ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕಂಪ್ಲೀಟ್ ಆಗಿರುವಂಥ ಕಂಟೆಂಟ್ ಇದೆ. ಎಲ್ಲ ವಿಡಿಯೋ ಕ್ಲಾಸಸ್ ಕೂಡ ಇದೆ. ನೀವು ಆ ವಿಡಿಯೋ ಕ್ಲಾಸಸ್ಸನ್ನು ನೋಡಿ ನೀವು ಖಂಡಿತವಾಗಿ ಕೂಡ ಔಟ್ ಆಫ್ ಔಟ್ ಸ್ಕೋರ್ ನೀವು ಮಾಡ್ಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.